ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೆಲವು ತಿಂಗಳುಗಳಿಂದ ವೀಡಿಯೋನೇ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ, ಕ್ಷಮಿಸಿ. ನಾನಿವತ್ತು ಮಾಡ್ತಿರೋ ರೆಸಿಪಿ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ. ಅದು ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲು ಒಂದು ಪಾನ್ ಇಟ್ಕೋಬೇಕು. ಅದಕ್ಕೆ ಒಂದು 10 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಚಿಕನ್ ಸುಕ್ಕಕ್ಕೆ ಮಸಾಲ ಮಾಡ್ತಾ ಇರೋದು. ಅದು ಚೆನ್ನಾಗಿ ಕೆಂಪಾಗುವವರೆಗೆ ಹುರ್ಕೋಬೇಕು. ಇದಾಗಿದೆ ನೋಡಿ. ನಂತರ ಅದೇ ಪಾನಿಗೆ 1.5 ಸ್ಪೂನು ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1-2 ಪೀಸ್ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಲವಂಗ, ಒಂದು ಮೊಗ್ಗು, ಒಂದು ಅರ್ಧ ಸ್ಪೂನು ಕಾಳುಮೆಣಸು. ಇಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಸಾಧಾರಣ ಕೆಂಪು ಬಣ್ಣ ಬರುವವರೆಗೆ ಹುರ್ಕೋಬೇಕು. ಹುರಿದ್ರೇ ಟೇಸ್ಟ್ ಇರೋದಿದು ಮಸಾಲ. ಈಗ ಆಗಿದೆ ನೋಡಿ. ನಂತರ ಅದೇ ಪಾನಿಗೆ ಒಂದು 10 ಮೆಂತ್ಯ ಕಾಳು, ಒಂದು ಅರ್ಧ ಸ್ಪೂನು ಸಾಸಿವೆ ಚಟಪಟ ಅನ್ಬೇಕು. ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಕೆಂಪಾದರೆ ಸಾಕು. ಗಸಗಸೆ ಈ ಚಿಕನ್ ಸುಕ್ಕಕ್ಕೆ ಹಾಕಿದರೆ ತುಂಬ ಟೇಸ್ಟಿ ಕೊಡುತ್ತೆ. ಅದು ಒಂದು 10 ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೇಬೇಕು, ಟೇಸ್ಟ್ ಕೊಡುತ್ತೆ ಅದೊಂಥರ. ಈಗೆಲ್ಲ ಆಗಿದೆ, ಹುರ್ಕೊಂಡಾಗಿದೆ. ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಆಗಿದೆ ನೋಡಿ. ಇದು ಫುಲ್ಲು ನೈಸಾಗಿ ಆಗಬೇಕು. ಈಗ ಒಂದು ಕಡಾಯಿ ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಮತ್ತು ಒಂದು 2 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕನ್ ಸುಕ್ಕಕ್ಕೆ ತುಪ್ಪ ಹಾಕ್ಕೊಂಡ್ರೇ ಅದು ಫ್ಲೇವರ್ ಕೊಡೋದು ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕೋದಿದ್ರೂ ತುಪ್ಪ ಹಾಕಲೇಬೇಕು, ಸ್ವಲ್ಪನಾದರೂ ಚೆನ್ನಾಗಿರುತ್ತೆ. ಈಗ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಚೆನ್ನಾಗಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಕಪ್ಪಾಗೋದೇನು ಬೇಡ, ಕೆಂಪಾಗೋದೇನು ಬೇಡ, ಸ್ವಲ್ಪ ಕೆಂಪಾದರೂ ಸಾಕು. ಈಗ ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಶುಂಠಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ, ಆದರೆ ಇದು ಚಿಕ್ಕದಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಒಂದು ಮೀಡಿಯಮ್ ಸೈಜು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಏನು ಬೇಯೋದೇನು ಬೇಡ. ನಂತರ ಇದಕ್ಕೆ ಅದೇ 1 kg ಚಿಕನ್ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ನೀರು ಹಾಕಬಾರ್ದು, ಹಿಂಡಿ ಹಾಕ್ಕೊಳ್ಬೇಕು, ಅದು ನೀರು ಆಗುತ್ತೆ. ನಂತರ ಮ್ಯಾಂಗ್ಳೂರಲ್ಲಿ ಈ ಚಿಕನ್ ಸುಕ್ಕ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿನೂ ಇರುತ್ತೆ. ನೀವೊಮ್ಮೆ ಮಾಡಿ ನೋಡಿ. ಈ ಥರ ಚಿಕನ್ ಸುಕ್ಕಗಳಲ್ಲಿ ಸುಮಾರು ಟೈಪ್ಸ್ ಇರುತ್ತೆ, ಆದರೆ ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ನಿಮ್ಮ ರುಚಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಒಂದು 10 ನಿಮಿಷ ಹಾಗೆ ಮುಚ್ಚಿಡಬೇಕು. ಅದು ಸ್ವಲ್ಪ ಬೇಯಬೇಕು. ಈಗ ನೋಡಿ, ಅರ್ಧ ಬೆಂದಿದೆ ಅದು. ಈಗ ನಾವು ಆಗಲೇ ಮಾಡಿಟ್ಟ ಮಸಾಲನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಯಾವ ಕಲರ್ ಬರುತ್ತೆ ಅಂತೇಳಿ. ನೋಡಿ, ಚೆನ್ನಾಗಿ ಕಲರ್ ಬಂದಿದೆ, ಚೆನ್ನಾಗಾಗಿದೆ ನೋಡಿ. ಈಗ ಇನ್ನೊಂದು 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಈಗೆಲ್ಲ ಬೆಂದಿದೆ, ಮಸಾಲ ಎಲ್ಲ ಎಳ್ಕೊಂಡಿದೆ ಪೀಸ್ಗಳಿಗೆ. ಚೆನ್ನಾಗಾಗಿದೆ ನೋಡಿ. ಈಗ ಅದು ಎಣ್ಣೆ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ನಿಮಗೆ. ಎಣ್ಣೆ ಜಾಸ್ತಿ ಆಗಿಲ್ಲ, ಕರೆಕ್ಟ್ ಇದೆ. ಈಗ ಮತ್ತೆ ಮುಚ್ಚಿಡಿ. ನಂತರ ಒಂದು ಅರ್ಧ ಹೋಳು ಕಾಯಿ ತುರಿನ ಹುರ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿ ಏನು ಹಾಕೋದು ಬೇಡ. 1 kg ಚಿಕನ್ನಿಗೆ ಚಿಕ್ಕ ಹೋಳು ಅರ್ಧ ಹಾಕಿದರೂ ಸಾಕು, ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ. ಒಂದು ಅರ್ಧ ಸ್ಪೂನು ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ.
ಇದು ಚೆನ್ನಾಗಿ ಉರಿಬೇಕು, ಒಂದು 5-6 ನಿಮಿಷನಾದರೂ ಚೆನ್ನಾಗಿ ಹುರ್ಕೋಬೇಕು. ಅದೆಲ್ಲ ನೀರು ಬಿಟ್ಕೊಂಡು ಒಂಥರ ಕೆಂಪು ಬಣ್ಣಕ್ಕೆ ಬರಬೇಕು, ಅಷ್ಟು ಹುರ್ಕೊಳ್ಳಿ. ನೋಡಿ ಆಗಿದೆ. ಈಗ ಅದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ, ತುಪ್ಪ ಬಿಟ್ಕೊಳ್ತಾ ಇದೆ. ಚೆನ್ನಾಗಾಗಿದೆ ಅಂತ ಅನಿಸುತ್ತೆ. ಚೆನ್ನಾಗಾಗಿದೆ. ನಂತರ ಈಗ ನಾನು ಅದು ಉತ್ಕೊಂಡಿಟ್ಟಿನಲ್ಲ ಕಾಯಿ ತುರಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ ನೋಡಿ ರೆಡಿಯಾಗಿದೆ. ತುಂಬ ಟೇಸ್ಟಿನೂ ಆಗುತ್ತೆ. ನೀವೊಮ್ಮೆ ಮಾಡಿ ನೋಡಿ ಮನೆಯಲ್ಲಿ. ಇಂಥ ಕೆಲವೊಂದು ರೆಸಿಪಿಗಳನ್ನು ಇನ್ನು ಮುಂದೆ ಮಾಡ್ತೀನಿ ನಾನು, ನೋಡಿ. ನಂತರ ಇದು 2 ಸ್ಪೂನು ಚಿಕ್ಕ ಸ್ಪೂನಲ್ಲಿ ಲಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣಿನ ರಸ ಈ ಚಿಕನಿಗೆ ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ಅದು. ಇಲ್ಲದಿದ್ದರೆ ನೀವು ನಾವು ಮಸಾಲೆ ಕಡ್ದಿದ್ದೀವಲ್ಲ, ಅದೇ ಟೈಮಲ್ಲಿ ಸ್ವಲ್ಪ ಹುಣಸೆ ಹುಳಿ ಕಡಿದ್ರೂ ಆಗುತ್ತೆ. ನನಗೆ ಲಿಂಬೆಹಣ್ಣು ಇಷ್ಟ ಅಂತ ಅನಿಸ್ತು, ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಲಿಂಬೆಹಣ್ಣು ಹಾಕಿದ್ದೀನಿ. ಲಾಸ್ಟಿಗೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಆಯಿತು. ನೋಡಿ ರೆಡಿಯಾಗಿದೆ. ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ನಾನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.